ಕೇರಳಂನ ವಯನಾಡಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಕಬಿನಿ ಡ್ಯಾಂ ಭರ್ತಿಯಾಗ್ತಿದೆ. ಸದ್ಯ ಕಬಿನಿ ಒಳಹರಿವು 15,000 ಕ್ಯೂಸೆಕ್ನಿಂದ 17,000ಕ್ಕೆ ಏರಿಕೆಯಾಗಿದೆ. ಇನ್ನು ಜಲಾಶಯದಿಂದ 12,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ಹೀಗೆ ಜಲಾಶಯದಿಂದ ಹೊರಬಿಟ್ಟ ನೀರು ತಮಿಳುನಾಡಿಗೆ ಹರಿದು ಹೋಗಲಿದೆ. ಇನ್ನು ನದಿಗೆ ನೀರು ಬಿಡುವ ಬದಲು ನಾಲೆಗಳಿಗೆ ನೀರು ಬಿಡಿ, ಇಲ್ಲವಾದ್ರೆ ನದಿಗಿಳಿದು ಹೋರಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ರು. ಇನ್ನು ಕಾವೇರಿ ಕಿಚ್ಚಿನ ಮಧ್ಯೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗಿದ್ದು ಕೆಆರ್ಎಸ್ ಜಲಾಶಯದಲ್ಲಿ ಒಳಹರಿವು ಹೆಚ್ಚಿದೆ. ರೈತರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಏರಿಕೆಯಾಗಿದ್ದು ಡ್ಯಾಂಗೆ 13,522 ಕ್ಯೂಸೆಕ್ ನೀರು ಒಳಹರಿವಿದೆ. ಇನ್ನು ಜಲಾಶಯದಿಂದ 1,565 ಕ್ಯೂಸೆಕ್ ಹೊರಹರಿವು ಮತ್ತು ಪ್ರಸ್ತುತ ನೀರಿನ ಮಟ್ಟ 94.4 ಅಡಿ ಇದೆ. ಜೊತೆಗೆ ಗರಿಷ್ಠ ನೀರಿನ ಮಟ್ಟ 124.8 ಅಡಿಯಷ್ಟಿದೆ. ಜಲಾಶಯಗಳು ತುಂಬುತ್ತಿವೆ, ನೀರು ಹೊರಗೆ ಬಿಡಲೇಬೇಕು ಅಂತ ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಆದೇಶದ ಪ್ರಶ್ನೆಗೆ ಸಿಎಂ ಡಿಕೆ ಶಿವಕುಮಾರ್ ಉತ್ತರಿಸಿದ್ದಾರೆ. ಚಾಮುಂಡೇಶ್ವರಿ ಅನುಗ್ರಹದಿಂದ ಕಾವೇರಿ ತುಂಬುತ್ತಿದ್ದಾಳೆ ಅಂತ ಹೇಳಿದ್ರು. ಕಾವೇರಿ ಸಂತೃಷ್ಟವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗೆಲ್ಲ ನಾನು ನಿಲ್ಸಕ್ಕಾಯ್ತಿದ್ದೆ ಹೇಳಿ, ನಾನು ನಿಲ್ಸಕ್ಕಾಗುವುದಿಲ್ಲ. ಈಗ 40,000ಕ್ಕೂ ಮೇಲೆ ಮುಟ್ಟಿಬಿಟ್ಟಿದೆ ಇನ್ಫ್ಲೋ. ಈಗ ಬಂದಿರೋ ನನ್ನ ಗಂಟೆಗೂ ಕೂಡ ನನಗೆ ಮಾಹಿತಿ ನಮ್ಮ ಅಧಿಕಾರಿಗಳು ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರದವರು ಅಲ್ಲಿ ಇಟ್ಟಿದ್ದಾರೆ ಜನನ, ನಾವು ಇಟ್ಟಿದ್ದಾರೆ. ಇನ್ನು ತುಂಬಿದ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಿಎಂ, ಈಗಾಗಲೇ ಬಿಜೆಪಿಯವರು ನನ್ನ ಹೋರಾಟದ ಹೆಸರಿನಲ್ಲಿ ನನ್ನ ಪ್ಯಾಂಟ್ ಅಂಗಿ ಹರಿಯುತ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ರು. ಕಬಿನಿಗೆ ಬಾಗಿನ ಅರ್ಪಿಸುವಂತ ಕೆಲಸವನ್ನು ಆಗುತ್ತದೆ ಕಳೆದ 2 ಬಾರಿಯಲ್ಲಿ. ಈಗ ಬೇಡ ತಡಿಯಪ್ಪ, ನಾನು ಈಗ ಏನಿಲ್ಲದೆ ನನಗೆ ಪ್ಯಾಂಟು ಶರ್ಟ್ ಎಲ್ಲ ಹರಿದಾಗ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಬಿಡುವಂತೆ ಆಗ್ರಹಿಸಿ ರಾಜ್ಯದ ಹಲವೆಡೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮುಂದುವರೆಸಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಖಾಲಿ ಕೊಡ ಹಿಡಿದು ಕರವೇ ನಾರಾಯಣಗೌಡ ಬಣದ ಮಹಿಳಾ ಘಟಕ ಪ್ರತಿಭಟನೆ ನಡೆಸಿತು. ಇನ್ನು ಹಾಸನ, ತುಮಕೂರು, ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕರವೇ ಕಾರ್ಯಕರ್ತರು ತಮಿಳುನಾಡಿಗೆ ಹನಿ ನೀರು ಕೂಡ ಬಿಡಬಾರದು ಅಂತ ಪ್ರತಿಭಟಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕು ಕುಡಿಯುವ ನೀರು. ಆ ಕುಡಿಯುವ ನೀರನ್ನ ಕಿತ್ಕೊಂಡು ನೀವು ಪಕ್ಕದ ರಾಜ್ಯಕ್ಕೆ ತಮಿಳುನಾಡಿಗೆ ಬೆಳೆ ಬೆಳೆಯೋದಕ್ಕೆ, 2ನೇ ಬೆಳೆ ಬೆಳೆಯೋದಕ್ಕೆ ನೀವು ನೀರು ಕೊಡ್ತೀವಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಹೇಳಿ? ಕಾವೇರಿ ನದಿಯನ್ನು ನೀವೇನಾದ್ರೂ ತಮಿಳುನಾಡಿಗೆ ಬಿಟ್ರೆ ಮುಂದಿನ ಬರುವ ಮುಖ್ಯಮಂತ್ರಿ ನಿಮಗೆ ಒಂದು ಖಾಲಿ ಕೊಡ, ಒಂದು ಚರಿಗೆ ಕೊಡಬೇಕಾಗುವಂತ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೇಳ್ತಾ ಇದ್ದೇನೆ. ಇದೇ ರೀತಿ ಏನಾದರೂ ಮುಂದುವರೆದ್ರೆ ಮುಂದೆ ಉಗ್ರವಾದ ಹೋರಾಟನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯಾದ್ಯಂತ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟನ ನಾವು ಮಾಡಬೇಕಾಗುತ್ತೆ. ಕೊಡಗು ಜಿಲ್ಲೆಯಾದ್ಯಂತ ನಿರಂತರ ಮಳೆ ಹಿನ್ನೆಲೆ ಕಾವೇರಿ, ಹಟ್ಟಿಹೊಳೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಸ್ನಾನಘಟ್ಟ ಜಲಾವೃತವಾಗಿದೆ. ಹಾರಂಗಿ ಜಲಾಶಯದ ಒಳಹರಿವಿನಲ್ಲಿ ಭಾರೀ ಹೆಚ್ಚಳವಾಗಿದೆ. ಜಲಾಶಯದಿಂದ 10,058 ಕ್ಯೂಸೆಕ್ ಒಳಹರಿವು ಬಿಡಲಾಗಿದ್ದು ನೀರು ಕೆಆರ್ಎಸ್ ಜಲಾಶಯಕ್ಕೆ ಬರಲಿದೆ. ಮತ್ತೊಂದೆಡೆ ಗುಡ್ಡ ಕುಸಿದು ಮಡಿಕೇರಿ ತಾಲೂಕಿನ ಮದೆ ಗ್ರಾಮದ ರಾಮಯ್ಯ ಎಂಬುವವರ ಮನೆ ಭಾಗಶಃ ಹಾನಿಯಾಗಿದೆ. ಬೆಳಿಗ್ಗೆ 9 ಗಂಟೆಗೆ ನಾವು ಹೋಗಿ ಬಂದು ನೋಡುವಾಗ ಸೈಟಲ್ಲಿ ನಾನು ಮಾಮೂಲು ಬರ್ತಾಯಿದ್ದೆ. ಬಂದು ನೋಡುವಾಗ ಸೈಟಲ್ಲಿ ಕ್ರ್ಯಾಕ್ ಬಿಟ್ಟು ಮಳೆ ಜೋರು ಬರ್ತಾಯಿತ್ತು. ಕ್ರ್ಯಾಕ್ ಬಿಟ್ಟು ವಾಲ್ ಕೆಳಗೆ ಬೀಳ್ತಾಯಿತ್ತು. ನಮ್ಮ ಕಣ್ಣೆದುರಿಗೆ ಬಿದ್ದೋಗಿದೆ. ಚಿಕ್ಕಮಗಳೂರಿನಾದ್ಯಂತ ಭಾರೀ ಮಳೆ ಸುರಿತಾ ಇದ್ದು ಬೆಳ್ಳೂರಿನ ಹೊಳೆಯೊಂದರಲ್ಲಿ ಕಾರು ಮುಳುಗಡೆಯಾಗಿದೆ. ಒಂದೆಡೆ ಕುಟುಂಬ ಒದ್ದಾಡಿದೆ. ಕಾರು ಮುಳುಗ್ತಾ ಇದ್ದಂತೆ ಕಾರಿನಲ್ಲಿದ್ದವರು ಕಾರಿನ ಮೇಲೇರಿದ್ರು. ಇನ್ನು ಕಾರಿನ ಮೇಲೆ ನಿಂತಿದ್ದವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಕಾರಿನ ಮೇಲಿದ್ದ ಮಗುವನ್ನ ಹೊತ್ತುಕೊಂಡು ಬರುವ ದೃಶ್ಯ ಇದು. ಹೀಗೆ ಕಾರಿನಲ್ಲಿ ಸಿಲುಕಿದ್ದ ಹೊನ್ನಾವರ ಮೂಲದವರನ್ನ ಸ್ಥಳೀಯರು ಹೆಗಲ ಮೇಲೆ ಹೊತ್ತು ತಂದು ಪ್ರಾಣ ಕಾಪಾಡಿದ್ದಾರೆ. ಇನ್ನು ಕಳಸ ಕುದುರೆ ಮುಖ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜಾಂಬ್ಲೆ ಸೇತುವೆ ಮೇಲೆ ನದಿ ನೀರು ತುಂಬಿ ಹರಿತಾ ಇದೆ. ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಪ್ರಸ್ತುತ ಬಂದ್ ಆಗಿದೆ. ಇನ್ನು ತುಂಗಾ ನದಿ ಪಕ್ಕದ ಕಪ್ಪೆ ಶಂಕರನಾರಾಯಣ ದೇಗುಲ ಮುಳುಗಡೆಯಾಗಿದ್ದು ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೆರೆ ಆತಂಕ ಎದುರಾಗಿದೆ. ಶಿವಮೊಗ್ಗದ ಆಗುಂಬೆ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಮಾಲತಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಪ್ರವಾಹದಿಂದಾಗಿ ನಾಪಳ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆ ಬಳಿ ಕಾರು ಸಮೇತ ಸಿಲುಕಿದ್ದ ಕುಟುಂಬ 6 ಮಂದಿ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಮುಳುಗಡೆಯಾಗಿದ್ದ ಕಾರನ್ನ ಹಗ್ಗ ಕಟ್ಟಿ ಎಳೆ ತರುವ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇನ್ನು ಆಗುಂಬೆಯಲ್ಲಿ ಕಳೆದ 24 ಗಂಟೆಗಳಲ್ಲಿ 286 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ತುಂಗಾ ಡ್ಯಾಂ ಭರ್ತಿ ಹಿನ್ನೆಲೆಯಲ್ಲಿ 22 ಗೇಟ್ ಓಪನ್ ಮಾಡಿ 40,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನೇತ್ರಾವತಿ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಮಾರಧಾರ ಸ್ನಾನಘಟ್ಟ ಕೂಡ ಜಲಾವೃತವಾಗಿದೆ. ಕುಕ್ಕೆಯಲ್ಲಿ ಭಕ್ತರು ನದಿಗೆ ಇಳಿಯದಂತೆ ಪೊಲೀಸರು ನಿಗಾ ವಹಿಸಿದ್ದಾರೆ. ಇನ್ನು ಬೆಳ್ತಂಗಡಿ, ಧರ್ಮಸ್ಥಳ, ಉಜಿರೆ, ಸುಬ್ರಹ್ಮಣ್ಯ, ಸುಳ್ಯದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ನೇತ್ರಾವತಿ, ಮೃತ್ಯುಂಜಯ ನದಿಯಲ್ಲಿ ನೀರಿನ ಒಳಹರಿವು ಹೆಚ್ಚಳವಾಗಿದೆ. ಗುಡ್ಡ ಕುಸಿತದಿಂದ ಮೊಂಡಾಜಿ ಧರ್ಮಸ್ಥಳ ಮಾರ್ಗದ ರಸ್ತೆ ಬಂದ್ ಆಗಿದೆ. ಕೇವಲ 15 ದಿನಗಳಲ್ಲಿ ರಾಕಸಗುಬ್ಬ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಬೆಳಗಾವಿ ತಾಲೂಕಿನ ರಾಕಸಗುಬ್ಬ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಜಲಾಶಯದ ನೀರನ್ನು ಮಾರ್ಕಂಡೇಯ ನದಿಗೆ ಬಿಡುಗಡೆ ಮಾಡಲಾಗಿದೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮತ್ತೆ ಮಳೆರಾಯ ಅಬ್ಬರಿಸ್ತಾ ಇದ್ದು ಕೃಷ್ಣಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 6 ಸಂಪರ್ಕ ಸೇತುವೆಗಳು ಜಲಾವೃತವಾಗಿದೆ. ಇನ್ನು ಭೀಮಾ ನದಿಯಲ್ಲೂ ನೀರಿನ ಹರಿವು ಹೆಚ್ಚಳವಾಗಿದ್ದು ಉಜಿನಿ, ವೀರ್ ಜಲಾಶಯಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಜಿಲ್ಲಾಡಳಿತ ಕರೆ ಕೊಟ್ಟಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ತಮ್ಮನ್ನ ನಿಂದಿಸಿದವರನ್ನ ಕುರಿತು ಪ್ರಧಾನಿ ಮೋದಿ ಸೆಲ್ಫಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ನನ್ನ ಹಾಗೂ ನನ್ನ ದಿವಂಗತ ತಾಯಿಯನ್ನ ನಿಂದಿಸಲಾಗಿದೆ. ನನ್ನ ವಿರುದ್ಧ ನಿಂದಿಸಿದವರು ದಾರಿ ತಪ್ಪಿದ ಮಕ್ಕಳು. ಅವರಿಗೆ ಸರಿಯಾದ ಹಾದಿ ತೋರಿಸೋದು ನಮ್ಮ ಕರ್ತವ್ಯ ಎಂದಿದ್ದಾರೆ. ನಾನು ಅವರನ್ನ ಕ್ಷಮಿಸಲು ಬಯಸುತ್ತೇನೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. जंतर मंतर पर जो कुछ भी हुआ देश और दुनिया ने देखा है. कुछ शरारती बच्चों ने भद्दी भद्दी गालियां बोली. किसी भी सभ्य समाज को शोभा न दे ऐसे शब्दों का प्रयोग किया गया. मुझे तो गालियां दी गई, मेरी स्वर्गीय माता को भी गालियां दी गई. न जाने कितना भद्दा स्वरूप था कि बचपन में गलतियां होती हैं और बचपन में गलतियों से सुधरने का अवसर भी होता है और यही तो बचपना है. ರಾಮ ಮಂದಿರದಲ್ಲಿ ಕಾಣಿಕೆ ಕಳ್ಳತನ ಪ್ರಕರಣ ಸಂಬಂಧ ದೆಹಲಿಯ ಸಂಸತ್ ಆವರಣದಲ್ಲಿ ಸಾಧು ವೇಷದಲ್ಲಿ ಪ್ರತಿಭಟನೆ ಮಾಡಿದ್ದಕ್ಕೆ ಸಂಸದ ಪಪ್ಪು ಯಾದವ್, ರಾಹುಲ್ ಗಾಂಧಿ, ಅವಧೇಶ್ ಪ್ರಸಾದ್ ವಿರುದ್ಧ ಸಂತರು ದೂರು ದಾಖಲಿಸಿದ್ದಾರೆ. ವಾರಣಾಸಿಯ ಕೊತ್ವಾಲಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆಯ ನೆಪದಲ್ಲಿ ಸಂಸದರು ಸನಾತನ ಧರ್ಮಕ್ಕೆ ಅಪಮಾನ ಮಾಡಿದ್ದಾರೆ. ಇದರಿಂದ ಕೋಟ್ಯಾಂತರ ಹಿಂದೂಗಳ ನಂಬಿಕೆಗೆ ಧಕ್ಕೆ ತಂದಿದ್ದಾರೆ. ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ದೂರು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಆಪರೇಷನ್ ಕಸ ಶುರುವಾಗಿದೆ. ಬೆಂಗಳೂರಿನ ಹೆಬ್ಬಾಳದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕಸ ತೆರವು ಮಾಡೋ ಮೂಲಕ ತ್ಯಾಜ್ಯ ವಿಲೇವಾರಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ಈ ವೇಳೆ ಸಚಿವರಾದ ಕೃಷ್ಣ ಬೈರೇಗೌಡ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಾಥ್ ನೀಡಿದ್ರು. ಮನೆ ಕಟ್ಟಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಖಾಲಿ ಸೈಟ್ ಇದ್ರೆ ಸ್ವಚ್ಛತೆ ಕಾಪಾಡಬೇಕು ಎಂದ ಡಿಕೆ ಖಾಲಿ ಇಟ್ಕೋಬಾರದು ಅಂದ್ರು. ರಸ್ತೆ ಬದಿ ಖಾಲಿ ನಿವೇಶನ, ಪೈಪ್, ಸ್ಲ್ಯಾಬ್ಗಳಲ್ಲಿ ತುಂಬಿರುವ ಕಸದ ರಾಶಿಯನ್ನ ಕ್ಲೀನ್ ಮಾಡೋ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ನಗರವನ್ನ ಕಸಮುಕ್ತಗೊಳಿಸಲು ಜಿಬಿಎ ಮಹತ್ವದ ಹೆಜ್ಜೆ ಇಟ್ಟಿದೆ. 22,000 ಟನ್ನಷ್ಟು ತ್ಯಾಜ್ಯ ತೆರವಿಗೆ ಜಿಬಿಎ ಮುಂದಾಗಿದೆ. ಆಗಸ್ಟ್ 15ರೊಳಗೆ ಸ್ವಂತ ಜಾಗವನ್ನ ಕ್ಲೀನ್ ಮಾಡಿಕೊಳ್ಳಿ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಆಗಸ್ಟ್ 15ನೇ ತಾರೀಕುವರೆಗೂ ನಾವು ಸಮಯ ಕೊಟ್ಟಿದ್ದೇವೆ. ಅದರಲ್ಲಿ ತಮ್ಮ ಖಾಲಿ ನಿವೇಶನವನ್ನ ದಯವಿಟ್ಟು ತಾವೇ ಸ್ವಚ್ಛ ಮಾಡಿಕೊಂಡು ನಿಮ್ಮದು ಒಂದು ಅಳಿಲು ಸೇವೆ ಬೆಂಗಳೂರಿಗೆ. ಆಂಧ್ರಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 17,900 ಕೋಟಿಗೂ ಅಧಿಕ ಮೌಲ್ಯದ ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಅಲ್ಲೂರಿ ಸೀತಾರಾಮರಾಜು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಏರ್ಪೋರ್ಟ್ ಟರ್ಮಿನಲ್ಗೆ ಚಾಲನೆ ನೀಡಿದ್ರು. 5,640 ಕೋಟಿ ವೆಚ್ಚದ ಅತ್ಯಾಧುನಿಕ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣವನ್ನ ಭೋಗಾಪುರಂನಲ್ಲಿ ನಿರ್ಮಾಣ ಮಾಡಲಾಗಿದೆ. ಬಳಿಕ ಮಾತನಾಡಿದ ಮೋದಿ, ಆಂಧ್ರದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿದ್ರು. ಬಳಿಕ ಮೈಸೂರಿಗೆ ಆಗಮಿಸಿದ ಪ್ರಧಾನಿ ಮೋದಿ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ್ರು. ದೇವರಾಜ ಮೊಹಲ್ಲಾದ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿ ಈ ಸ್ಮಾರಕ ನಿರ್ಮಿಸಲಾಗಿದೆ. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಇದೇ ಸ್ಥಳದಲ್ಲಿ ವಾಸ್ತವ್ಯ ಹೂಡಿದ್ರು. ಇದೇ ನೆನಪಿಗಾಗಿ ಸ್ಮಾರಕ ನಿರ್ಮಾಣ ಮಾಡಲಾಗಿದೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಮೈಸೂರಿಗೆ ಆಗಮಿಸಿದ ಸಿಎಂ ಡಿಕೆ ಶಿವಕುಮಾರ್ ರೋಡ್ ಶೋ ನಡೆಸಿದ್ರು. ಅಭಿಮಾನಿಗಳು, ಕಾರ್ಯಕರ್ತರು ಸಿಎಂಗೆ ವೀಳ್ಯದೆಲೆ ಹಾರ ಹಾಕಿ ಸ್ವಾಗತ ಕೋರಿದ್ರು. ಕಾರಂಜಿಕೆರೆಯಿಂದ ಕುರುಬರಹಳ್ಳಿ ಸರ್ಕಲ್ವರೆಗೂ ನಡೆದ ರೋಡ್ ಶೋ ವೇಳೆ ಅಭಿಮಾನಿಗಳು ಘೋಷಣೆ ಕೂಗಿದ್ರು. ಬಳಿಕ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ ಸಿಎಂ ಚಾಮುಂಡೇಶ್ವರಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಸಂಸದ ಸುನೀಲ್ ಬೋಸ್, ಶಾಸಕರಾದ ತನ್ವೀರ್ ಸೇಠ್, ಹರೀಶ್ ಗೌಡ, ಅನಿಲ್ ಚಿಕ್ಕಮಾದು ಹಾಗೂ ರವಿಶಂಕರ್ ಸಾಥ್ ನೀಡಿದ್ರು. ದೇವಾಲಯದಿಂದ ಹೊರಬಂದ ಸಿಎಂ ಈಡುಗಾಯಿ ಒಡೆದ್ರು.
ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಆಗಸ್ಟ್ 9ರಿಂದ 11ರವರೆಗೆ 3 ದಿನ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದೆ. ಬಿಡದಿ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ ನಡೆಯಲಿದೆ. ಬಿಜೆಪಿ ಜೆಡಿಎಸ್ ಜೊತೆಗಾ ಅಥವಾ ಪ್ರತ್ಯೇಕ ಪಾದಯಾತ್ರೆಯೋ ಅನ್ನೋದ್ರ ಬಗ್ಗೆ ನಿರ್ಧರಿಸಲಾಗುತ್ತೆ ಅಂತ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಎಂಕೆ ಪ್ರಾಣೇಶ್ ರಾಜೀನಾಮೆ ಸಲ್ಲಿಸಿದ್ದಾರೆ. ಮರುಮತ ಎಣಿಕೆ ವಿಚಾರದಲ್ಲಿ ಕೋರ್ಟ್ ತೀರ್ಪು ಬಂದ ಹಿನ್ನೆಲೆ ರಾಜೀನಾಮೆ ನೀಡಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಎಂಕೆ ಪ್ರಾಣೇಶ್ ಮತದಾರರು ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಆರೋಗ್ಯ ಸೌಧದಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯದಲ್ಲಿನ ಎಚ್ಐವಿ ಸ್ಥಿತಿಗತಿ ಕುರಿತು ವಿವರಣೆಯನ್ನ ನೀಡಿದ್ದಾರೆ. ರಾಜ್ಯದ ಕಾಲೇಜು ವಿದ್ಯಾರ್ಥಿಗಳಲ್ಲಿ 7,000 ಎಚ್ಐವಿ ಸೋಂಕಿತರು ಇದ್ದಾರೆ ಎನ್ನುವುದು ಸುಳ್ಳು. ರಾಜ್ಯದಲ್ಲಿ ಎಚ್ಐವಿ ಸೋಂಕಿತರ ಪ್ರಮಾಣ ನಿಯಂತ್ರಣದಲ್ಲಿದೆ ಎಂದಿದ್ದಾರೆ. ಮೊನ್ನೆ ಏನು ಇವತ್ತು ಆ ಮಾಧ್ಯಮದಲ್ಲಿ ಬಂದಿದೆಯಾ ಅದೆಲ್ಲ ಕೂಡ ಕೆಲವು ಮಾಹಿತಿಯ ಕೊರತೆ ಅಲ್ಲದೆ ಅಂತ ಯಾವುದೇ ವಿಚಾರ ಕೂಡ ಇಲ್ಲ, ಅಂತ ಯಾವುದೇ ನಂಬರ್ ಕೂಡ ಇವತ್ತು ಇಲ್ಲ. ಬಸ್ ಮೇಲೆ ರೈಲ್ವೆ ಬ್ರಿಡ್ಜ್ಗೆ ಅಳವಡಿಸಿದ್ದ ಶೀಟ್ ಕುಸಿದು ಬಿದ್ದಿದೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಯ ರೈಲ್ವೆ ಅಂಡರ್ ಪಾಸ್ನಲ್ಲಿ ಈ ಘಟನೆ ನಡೆದಿದೆ. ಚಲಿಸುತ್ತಿದ್ದ ಬಿಎಂಟಿಸಿ ಬಸ್ ಮೇಲೆ ತಗಡಿನ ಶೀಟ್ ಏಕಾಏಕಿ ತುಂಡಾಗಿ ಬಿದ್ದಿದೆ. ಗ್ಯಾಸ್ ಕಟರ್ ಮೂಲಕ ತಗಡಿನ ಶೀಟ್ ಅನ್ನು ತೆರವುಗೊಳಿಸಲಾಗಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಅನಾಹುತ ಸಂಭವಿಸಿಲ್ಲ. ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತಕ್ಕೆ ಮತ್ತೊಂದು ಚಿನ್ನದ ಪದಕ ಒಲಿದಿದೆ. 51 ಕೆಜಿ ವಿಭಾಗದ ಬಾಕ್ಸಿಂಗ್ನಲ್ಲಿ ಭಾರತದ ಸಾಕ್ಷಿ ಚೌಧರಿ ಚಿನ್ನದ ಪದಕ ಗೆದ್ದಿದ್ದಾರೆ. ಸ್ಕಾಟ್ಲೆಂಡ್ನಲ್ಲಿ ನಡೀತಾ ಇರುವ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತ ಈವರೆಗೆ 9 ಚಿನ್ನದ ಪದಕ ಗೆದ್ದಿದೆ.